ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇದು ನಿನ್ನೆ ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಮಕ್ಕಳು ಸ್ಕೂಲ್ನಿಂದ ಬಂದು ಟ್ಯೂಷನ್ ಮುಗಿಸ್ಕೊಂಡು ಬಂದರು. ಟ್ಯೂಷನ್ ಮುಗಿಸ್ಕೊಂಡ್ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮಕ್ಕಳಿಗೆ ಹೇಳಿದೆ ರೆಡಿ ಆಗೋಣ ಅಂತ. ಮಕ್ಕಳು ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಇವಳು ವರ್ಷಿಣಿ ಅಂತ ನಮ್ಮ ನಾದಿನಿ ಮಗಳು. ನಮ್ಮ ದೊಡ್ಡ ಮಗನೂ ಬರ್ತಾಯಿದ್ದಾನೆ. ಈಗ ಬೇಗ ರೆಡಿ ಆಗ್ರಿ, ನಿಮ್ಮ ಡ್ಯಾಡಿ ಬರೋಷ್ಟರಲ್ಲಿ ಅಂತ ಹೇಳಿದೆ. ಮಕ್ಕಳೆಲ್ಲ ರೆಡಿಯಾಗಿ ಕೂತಿದ್ರು. ಆಟೋಗೂ ಹೇಳಿದ್ರಿ, ಆಟೋ ಇನ್ನೂ ಬಂದಿರಲಿಲ್ಲ, ಇವರು ಬಂದಿರಲಿಲ್ಲ ನಮ್ಮ ಮನೆಯವರು. ದೊಡ್ಡ ಮಗ ಹಾಸ್ಟೆಲಲ್ಲಿ ಬರ್ಕೊತೀನಮ್ಮ, ಸ್ವಲ್ಪ ಹೋಮ್ವರ್ಕ್ ಇದೆ ಅಂದರು, ಬರ್ಕೊಂಡ್ರು. ಈಗ ಅವರು ಬಂದಿದ್ದು ರೆಡಿಯಾಗಿ ಕೂತಿದ್ದಾರೆ. ಆಟೋ ಕಾತಿದ್ರಿ, ಈಗ ಆಟೋನೂ ಬಂತು, ಎಲ್ಲ ಹೊರಡ್ತಾ ಇದ್ದೀರಿ. ಆಲ್ರೆಡಿ 8:15 ಆಗಿತ್ತು, ಹೋಗೋಷ್ಟರಲ್ಲಿ ಲೇಟಾಗಿತ್ತು. ಆದ್ರೂ ಅಷ್ಟೊತ್ತಿಗೆ ಹೋದ್ರೂ ತುಂಬ ರಶ್ ಇದ್ದರು ಜನ. ಇಲ್ಲಿ ಅಂದ್ಬಿಟ್ಟು ನಾವು ಅಷ್ಟೊತ್ತಿಗೆ ಹೋದ್ರಿ. ಆಟೋವರು ನಮ್ಮ ಯಜಮಾನ್ರ ಫ್ರೆಂಡೇ, ಮಾತಾಡ್ಕೊಂಡು ಹೋದ್ರಿ. ಅವ್ರು ಹಳೇದೆಲ್ಲ ಹೇಳ್ತಾಯಿದ್ರು. ಏನು ಇಷ್ಟು ಲೇಟಾಗಿ ಹೋಗ್ತಾ ಇದ್ದೀರಿ ಅಂದರು. ಆದರೆ ಅವ್ರ ಕೆಲಸ ಇದ್ದಿದ್ದರಿಂದ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವ, ಅದಕ್ಕೋಸ್ಕರ ನಾವು ಅವ್ರಿಗೋಸ್ಕರ ಕಾಯ್ತಾಯಿದ್ರಿ. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀರಿ, ತುಂಬ ರಶ್ಶು ಜನ. ಟೈಮ್ ಅಂತೂ 9:15 ಆಗಿತ್ತು. ಆಗಲೇ ನಾವು ದರ್ಶನಕ್ಕೆ ಹೋಗೋಷ್ಟರಲ್ಲಿ ಇಷ್ಟೊತ್ತಾಗಿತ್ತು. ದರ್ಶನ ಮುಗಿಸ್ಕೊಂಡೆಲ್ಲ ಬರೋಷ್ಟರಲ್ಲಿ ಪ್ರಸಾದ ಎಲ್ಲ ಖಾಲಿ ಆಗಿತ್ತು. ಇನ್ನೂ ಮಾಡ್ತಾನೇ ಇದ್ರು. ದೇವಸ್ಥಾನದಲ್ಲಿ 7 ಬಾಗಿಲಿಕ್ಕಿದ್ರು ಗರ್ಭಗುಡಿಯಲ್ಲಿ ಹೋಗೋಷ್ಟರಲ್ಲಿ. ತುಂಬಾ ಚೆನ್ನಾಗಿತ್ತು. ನಾವು ದರ್ಶನ ಎಲ್ಲ ಮುಗಿಸೋಷ್ಟರಲ್ಲಿ 9:15 ಆಗಿತ್ತು. ನಾವು ಅಂದ್ಕೊಂಡ್ರಿ ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು ಅಂತ. ಅದೇ ಆವಾಗಲೇ ತುಂಬ ರಶ್ ಇತ್ತು. ಇನ್ನೂ ಮುಂಚೆ ಬಂದಿದ್ದರೆ ಇನ್ನೂ ಕ್ರೌಡ್ ಇರ್ತಾಯಿತ್ತು. ಆದರೆ ನಾವೇ ಲಾಸ್ಟ್ ದರ್ಶನ ಆಗಿತ್ತು. ಆಮೇಲೆ ಭಜನೆ ಎಲ್ಲ ನಡೀತಾ ಇತ್ತು, ನೋಡೋಕ್ಕಾಗಲಿಲ್ಲ. ಮಕ್ಕಳು ಬೇಗ ಹೋಗೋಣ ಚಳಿ ಅಂತ ಇದ್ರು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಅದೆಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋದ್ರಿ. ಅಲ್ಲಿ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮನೆಗೆ ಹೊರಟ್ಬಿಟ್ರಿ. ಮನೆಗೆ ಹೋಗೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಹೀಗಿತ್ತು ಇವತ್ತಿನ ಕತೆ. ಇಷ್ಟೇ. ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಸಿಕ್ಕೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.